ವೆಲ್ಕಮ್ ಬ್ಯಾಕ್ ಟು ತಡ್ಕ ಟೈಲ್ಸ್. ನಾನು ಮಮತಾ ರಾಘವೇಂದ್ರ. ಇವತ್ತು ನಾವು ಮೊಟ್ಟೆ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಮೇನ್ ಸಾಮಗ್ರಿಗಳು: ಕೊತ್ತಂಬರಿ, ಪುದೀನ, ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿಕಾಯಿ, ಮೊಸರು, ಕಸ್ತೂರಿ ಮೇಥಿ, ಅಚ್ಕಾರದ ಪುಡಿ, ಉಪ್ಪು, ಅರಿಶಿಣ, ಗರಂ ಮಸಾಲ. ಮೊಟ್ಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ತೊಗೊಳ್ಳಿ. ಇಷ್ಟು ಬೇಕಾಗುತ್ತೆ ಮೇನು. ಇದನ್ನ ನಾವು ಫಸ್ಟು ಮಿಕ್ಸಿ ಹಾಕೊಳ್ಳೋಣ. ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಈ ಮೂರು ನಾವು 4 ಐಟಮ್ನ ನಾವು ಮಿಕ್ಸಿ ಹಾಕೊಳ್ಳೋಣ. ಈಗ ನಾವು ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಟೊಮೊಟೊನ ಹೆಚ್ಕೊಂಡಿದ್ದೀನಿ, ಮಿಕ್ಸಿ ಹಾಕ್ಕೊಂಡಿಲ್ಲ, ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೆಂದಾಗೆ ಬೇಯಿಸ್ಕೋಬೇಕು. ಸ್ವಲ್ಪ ಬೆಂದ ಮೇಲೆ, ಅರ್ಧ ಬೆಂದ ಮೇಲೆ ನಾವೇನೇನು ತೊಗೊಂಡಿದ್ವೋ ಮಸಾಲೆ ಐಟಮು, ಉಪ್ಪಿಂದ ಹಿಡಿದು ಎಲ್ಲ ಅದಕ್ಕೆ ಹಾಕ್ಬಿಡ್ಬೇಕು. ಟೊಮೊಟೊಗೆ ಅದು ಚೆನ್ನಾಗಿ ಎಣ್ಣೆಲಿ ಅದು ಖಾರ ಫ್ರೈ ಆಗಬೇಕು. ಆ ರೀತಿ ಮಾಡಬೇಕು. ಅದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈಗ ಇದು ಬೆಂದಂಗೆ ಆಗಿದೆ ನೋಡಿ, ಆಗಿದೆ. ಎಣ್ಣೆಲಿ ಚೆನ್ನಾಗಿ ಅದು ಖಾರನ ಫ್ರೈ ಆಗಿದೆ. ಈಗ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವೋ ಎಲ್ಲ ಐಟಮ್, ಕೊತ್ತಂಬರಿ, ಈರುಳ್ಳಿ, ಹಸಿಮೆಣಸಿಕಾಯಿ, ಪುದೀನ ಏನೇನು ಮಿಕ್ಸಿ ಹಾಕೊಂಡಿದ್ವೋ ಅದನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಾನು ಫ್ರೈಗೆ ಏನು ಮಾಡ್ಕೊಂಡಿಲ್ಲ. ಈಗ ನೋಡಿ, ಎಣ್ಣೆಲೆ ಅದು ಫ್ರೈ ಆಗುತ್ತೆ. ಫ್ರೈ ಮಾಡಿಕೊಂಡು ಮಾಡೋದೊಂಥರ ಟೇಸ್ಟ್ ಇರುತ್ತೆ. ನಾವು ಮಿಕ್ಸಿ ಮಾಡಿ ಆಮೇಲೆ ಫ್ರೈ ಮಾಡೋದು ಒಂಥರ ಟೇಸ್ಟ್ ಬರುತ್ತೆ. ನೋಡಿ, ಈ ಥರ ಎಣ್ಣೆ ಮೇಲೆ ಬಿಡಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಖಾರ ಎಲ್ಲನೂ ಅದಕ್ಕೆ ಹಿಡಿದಿರುತ್ತೆ. ಈಗ ನಾವು ಒಂದು ಚಿಕ್ಕ ಕಪ್ಪಷ್ಟು ನಾವು ಮೊಸರನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕು ನಮ್ಗೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಆಲ್ರೆಡಿ ಮೊದಲೇ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪಿನ ಕಡಿಮೆ ಇದೆ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ, ಬೆಂದಂಗೆ ಆಗಿದೆ. ನಾವು ತೊಗೊಂಡಿರೋಂಥ ಮೊಟ್ಟೆ ಬೇಯಿಸ್ಕೊಂಡಿದ್ವಲ್ಲ, ಆ ಮೊಟ್ಟೆನ ಅರ್ಧ ಇಲ್ಲ 4 ಭಾಗ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಖಾರ ಬೆಂದ ಮೇಲೆ ಇದಕ್ಕೆ ನಾವು ಮೊಟ್ಟೆನ ಮಿಕ್ಸ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸುಮ್ಮನೆ ಆಗಬೇಡಿ, ಟ್ರೈ ಮಾಡಿ ಮನೇಲಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ಮೊಟ್ಟೆ ಹಾಕ್ಕೊಂಡಿದ್ದೆ. ಖಾರಕ್ಕೆ ಚೆನ್ನಾಗಿ ಆ ಮೊಟ್ಟೆ ಮಿಕ್ಸ್ ಆಗಿದೆ. ಜಾಸ್ತಿ ಅದನ್ನ ಕಲಕಬೇಡಿ, ಏಕೆಂದರೆ ಅದು ಮೊಟ್ಟೆ ಒಳಗಡೆದೆಲ್ಲ ಈ ಯೆಲ್ಲೋ ಪಾರ್ಟ್ ಎಲ್ಲನೂ ಮಿಕ್ಸ್ ಆಗಿಬಿಡುತ್ತೆ. ನೀಟಾಗಿ ಹಾಗೆ ಸ್ವಲ್ಪ ಉರಿಲಿ ಅದನ್ನ ಬೇಯಿಸ್ಕೊಳ್ಳಿ. ಈಗ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವು ಚಪಾತಿ, ಪರೋಟ, ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡ್ಬಿಟ್ಟು ಸುಮ್ಮನೆ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಡಿಯಾಗಿದೆ, ಸರ್ವ್ ಮಾಡೋಣ. ನೋಡಿ, ತಿನ್ನೋಕ್ಕೆ ಮಾತ್ರ ತುಂಬ ರುಚಿಕರವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಅಗೇನ್.